ನಮಸ್ಕಾರ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ಬಿಳಿ ಜೋಳದ ರೊಟ್ಟಿ ಮಾಡಿ ಮುಟ್ಗಿ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಾನು ಏನೆಂದರೆ, ಫಸ್ಟ್ ಒಂದು ಚಟಾಕು 750 ಗ್ರಾಮು ಬಿಳಿ ಜೋಳದ ಹಿಟ್ಟು, ನಂತರ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದು, ಉಪ್ಪು, ಒಂದು 5-6 ಮೆಣಸಿನ್ಕಾಯಿ ಹಸಿವು, ನಂತರ ಕೊಬ್ಬರಿ ಎಣ್ಣೆ, ನಂತರ ಕೊತ್ತಂಬರಿ ಇಷ್ಟು ಸೇರಿಸಿ ಇದನ್ನು ಹುರಿದು ಚಟ್ನಿ ಕಲ್ಲಾಗ ಸಣ್ಣಗೆ ಅರಿಬೇಕು ನೋಡ್ರಿ. ಆನಂತರ ಇದನ್ನು ಜಿಗಿಟ್ ಹಾಕ್ಕೊಂಡು ರೊಟ್ಟಿ ಮಾಡಿ ಇದನ್ನು ಜಜ್ಜಿ ತೋರಿಸ್ತೀವಿ ರೀ. ಆನಂತರ ಫಸ್ಟ್ ಅಲ್ಲಿ ಹಚ್ಕೊಂಡು ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ಜಿಗಿಟಿಗೆ. ನೋಡಿರಿ ಈ ಥರ ನೀರು ಹೋದಾಡಕತ್ತವು. ಇದಕ್ಕೀಗ ಈ ಹಿಟ್ಟು ಹಾಕ್ತಿರ್ತೀವಿ ನೋಡಿರಿ, ಜಿಗಿಡ್ತಿರ್ತೀನಿ. ಈ ಅದಕ್ಕೆ ಬರ್ಬೇಕು ನೋಡ್ರಿ, ಗಟ್ಟಿಯಾಗಿ, ಅಂದ್ರೆ ಬಕ್ರಿ ಮಸ್ತ್ ಆಗುತ್ತೆ. ನಂತರ ಮೆಣ್ಸಿನ್ಕಾಯಿ ಹುರ್ಕೊತೀವಿ ನೋಡ್ರಿ. ಇದ್ರೆ ಹಸಿ ಮೆಣ್ಸಿನ್ಕಾಯಿ ಒಂದು 5-6 ಮೆಣ್ಸಿನ್ಕಾಯಿ ನೋಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಬೇಕ್ರಿ, ಭಾಳ ಜಾಸ್ತಿ ಹುರಿಬಾರ್ದು, ಅಂದ್ರೆ ಮುಟ್ಟಿಗೆ ರುಚಿಯಾಗಿ ಬರ್ತೈತಿ. ಹುರ್ಕೊಂಡ್ರೆ ಹಸಿವು ಹಾಕಿದ್ರೆ ಸರಿ ಬರೋದಿಲ್ಲ ರೀ, ಇದು ಹೊಟ್ಟಿಗೆ ಹತ್ತಂಗಿಲ್ಲ. ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಮೆಣ್ಸಿನ್ಕಾಯಿನ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನೋಡಿರಿ, ಲಘು ಹುರ್ತಿತ್ತು ಅಂತ. ಸಾಕು ಇಷ್ಟ. ಹಿಂಗೆ ಬಂದ ನೋಡಿರಿ, ಮೆಣ್ಸಿನ್ಕಾಯಿ ಹುರಿದೀವಿ ಇಷ್ಟು ಸಾಕು. ಇಷ್ಟು ಹುರ್ಕೊಂಡ್ರೆ ಸಾಕು, ರುಚಿ ಆಕತಿ. ಫಸ್ಟು ಮೆಣ್ಸಿನ್ಕಾಯಿ ಜಜ್ತೀವಿ ನೋಡಿರಿ. ಉಪ್ಪು, ಕರಿಬೇವು, ಎರಡು ಚಮಚ ಜೀರಿಗೆ, ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ 2 ಗಡ್ಡೆ, ಕೊತ್ತಂಬರಿ ತೊಳೆದು ಸ್ವಚ್ಛಗೆ ಇಟ್ಕೊಂಡಿವಿ ನೋಡ್ರಿ. ಇದೊಂದಿಷ್ಟು ಹಾಕ್ಬೇಕು. ನೋಡಿರಿ ಈ ಥರ ಚರ ನಾದ್ಕೋಬೇಕು ಹಿಟ್ಟು, ಅಂದ್ರೆ ಚಲೋ ರೊಟ್ಟಿ ಬರ್ತಾವೆ ನೋಡ್ರಿ. ನಂತರ ಇದನ್ನು ಬೆಂದಿಸಿ ಮುಟ್ಟಿಗೆ ಜಜ್ತೀವಿ ನೋಡ್ರಿ. ಇದು ಶುಗರ್ ಇದ್ದವರಿಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೇನು ಬ್ರೆಡ್ಡು, ಬಿಸ್ಕೆಟ್ಟು ಇಂಥವು ಬಿಟ್ಟು ಇದನ್ನು ಬೆಳಗ್ಗೆ ಒಂದು ಮಾಡಿಕೊಟ್ರೆ ಮಕ್ಕಳಿಗೆ ಹೊಟ್ಟೆ ತುಂಬುತ್ತಾ ಖುಷಿಯಾಗಿರ್ತವೆ. ಭಾಳ ಒಳ್ಳೆಯದು ನೋಡಿರಿ ಆರೋಗ್ಯಕ್ಕೆ. ಇದ್ರ ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದುಬಿಟ್ರೆ ಹೊಟ್ಟಿನ ಹಸಿಯಂಗಿಲ್ಲ ನೋಡ್ರಿ ಒಂದು ದಿವಸ. ಅಷ್ಟು ಚಲೋ ಆಕತ್ತೆ ನೋಡ್ರಿ, ಇದು ಆರೋಗ್ಯಕ್ಕೆ ಒಳ್ಳೆಯದು ಮಗನ. ನೀರು ಹಚ್ಬೇಕು ನೋಡ್ರಿ ಇದಕ್ಕೆ, ಅಂದ್ರೆ ನೀಟಾಗಿ ಬೆಂದ್ಕೊಂಬರ್ತೈತಿ. ಈ ಬಟ್ಟೆ ತೊಗೊಂಡು ನೀರು ಹಚ್ಬೇಕು ನೋಡಿರಿ. ಈ ಥರ ಕಣ್ಣು ಹೊತ್ತು ಬೆಂದಿಸ್ಬೇಕು ಸ್ವಲ್ಪ. ನೋಡಿರಿ ಇದೊಂದು ಜಿಗಿಟಿನ ಬಕ್ರಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರ್ತೀನಿ ನೋಡ್ರಿ ಬಕ್ರಿಗೆ. ಒಂದು 2 ಸ್ಪೂನು ಕೊಬ್ಬರಿ ಎಣ್ಣೆ. ಇದಕ್ಕೆ ಜಜ್ಜಿ ಇಟ್ಟುಕೊಂಡಿರುವಂಥ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿರಲಿಲ್ಲ, ಇದಕ್ಕೆ ಹಚ್ತೀನಿ ನೋಡಿರಿ.
ನಮ್ಮ ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಮುಟ್ಟಿಗೆ ಈ ಥರ ಸವರ್ಬೇಕು. ನಂತರ ಇದನ್ನು ಮಡಿಸಿ ಸುಡ್ತೈತ್ರಿ ಇದು. ಅದ್ರ ಸಂಬಂಧ ಹಾಗಲಕಾಯಿ ಹಿಡಿಯಾಕತ್ತೀನಿ. ಸುಡ್ದನ ಜಜ್ಬೇಕು ನೋಡ್ರಿ, ಅಂದ್ರೆ ತುಂಬ ರುಚಿಕರವಾಗಿ ಬರುತ್ತೆ. ಈ ಚಟ್ನಿ ಕಲ್ಲಿಗೆ ಹಾಕ್ಕೊಳ್ಳೋದು. ಈ ಥರ ಜಜ್ಬೇಕು ನೋಡ್ರಿ, ಸ್ವಲ್ಪ ಜಜ್ಜಿ ಆ ನಂತರ ಬಿದ್ದು ಬಿಡ್ಬೇಕು. ನಂತರ ರೆಡಿ ಆಗಿಬಿಡ್ತೈತಿ. ರೊಟ್ಟಿ, ಚಪಾತಿ, ಇಡ್ಲಿ, ಪುರಿ, ಪಡ್ಡು, ದೋಸೆ ಇಂಥವೆಲ್ಲ ತಿಂದು ಬೇಸರಾಗಿದ್ದರೆ ಇದನ್ನು ಮಾಡ್ಕೊಂಡು ತಿನ್ನಿರಿ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡ್ರಿ ಇದು ಮುಟ್ಟಿಗೆ. ಹೊಟ್ಟೆನೂ ತುಂಬುತ್ತೆ ಮತ್ತು ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ನೋಡ್ರಿ ಈ ಥರ ಬಂದವು ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಜಿಗಟಿನ ಮುಟ್ಟಿಗೆ. ನಿಮಗೆ ಇಷ್ಟವಾದರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ಧನ್ಯವಾದಗಳು.